ಆದಿಶಕ್ತಿ ಹುಲಿಕೆರಮ್ಮ ದೇವಿಯ ಜಾತ್ರಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ಜರುಗಿತು. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಗೌಡಗೆರೆಯ ಶ್ರೀ ಆದಿಲಕ್ಷ್ಮಿ ಹುಲಿಕೆರಮ್ಮ, ಚಂಡಿಮಾರಮ್ಮ, ದುರ್ಗಾಮಾಯಮ್ಮ ದೇವಿಯ ಲೋಕ ಕಲ್ಯಾಣಾರ್ಥವಾಗಿ ದುರ್ಗ ಸಪ್ತಶತಿ ಹಾಗೂ ವರುಣನ ಕೃಪೆಗೋಸ್ಕರ ಜಪಯಜ್ಞ ಹೋಮ ಹಾಗೂ 16ನೇ ವರ್ಷದ ಕೊಂಡ ಜಾತ್ರಾ ಮಹೋತ್ಸವ ಹಾಗೂ ಅಮ್ಮನವರ ಗರ್ಭಗುಡಿಯ ಮುಖ್ಯ ದ್ವಾರಕ್ಕೆ ಪಂಚಲೋಹದ ಲೇಪನ ಹಾಗೂ ತೆಪ್ಪೋತ್ಸವ ಮತ್ತು ಅನ್ನದಾಸೋಹ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಜರುಗಿತು. ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಡಾಕ್ಟರ್ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿ, ಗಂಗಾಧರೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಹಾಗೂ ಡಾಕ್ಟರ್ CN ಬಾಲಕೃಷ್ಣ, ಗೀತಾ ಗೋಪಾಲ್ ಸ್ವಾಮಿ, ನಗರ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಅಣತಿ ಆನಂದ್, ಪುಣ್ಯ ಆಸ್ಪತ್ರೆಯ ಮುಖ್ಯಸ್ಥೆ ಶಶಿಕಲಾ ಮಹೇಶ್ ಸೇರಿದಂತೆ ಸುತ್ತಮುತ್ತಲ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಿದರು. ಇನ್ನು 2ನೇ ದಿನದಂದು ಶನೇಶ್ವರ ಸ್ವಾಮಿ, ಹುಲಿಕೆರಮ್ಮ, ಶೆಟ್ಟಾಳಮ್ಮ, ಸಂತ್ಯಮ್ಮ, ಬೀರಲಿಂಗೇಶ್ವರ, ಮುಳ್ಕಟ್ಟಮ್ಮ, ಕಾಲಭೈರೇಶ್ವರ, ದುರ್ಗಾಲಕ್ಷ್ಮಿ, ಭೂತರಾಯ ಉತ್ಸವ ಮೂರ್ತಿಗಳನ್ನು ಬೆಳ್ಳಿ ರಥದ ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಮಾಡಲಾಯಿತು. ಇನ್ನು ಇದೇ ವೇಳೆ ಲೋಕ ಕಲ್ಯಾಣಾರ್ಥವಾಗಿ ದುರ್ಗಾ ಸಪ್ತಶತಿ ಹಾಗೂ ವರುಣನ ಕೃಪೆಗೋಸ್ಕರ ಜಪಯಜ್ಞ ಹೋಮ ಹಾಗೂ 16ನೇ ವರ್ಷದ ಕೆಂಡ ಕೊಂಡೋತ್ಸವ ಜರುಗಿತು. ಸಿಂಹವನೇರಿದ ಶಾಂಭವಿತಾಯೇ ಚಾಮುಂಡಾಂಬಿಕೆ ನಾಮದ ಮಾಯೇ, ಸಿಂಹವನೇರಿದ ಶಾಂಭವಿತಾಯೇ ಚಾಮುಂಡಾಂಬಿಕೆ ನಾಮದ ಮಾಯೇ, ತಾಯೇ ಮಾಯೇ ಚಾಮುಂಡಿ. ಇದೇ ವೇಳೆ ಆದಿಶಕ್ತಿ ಹುಲಿಕೆರಮ್ಮ ಸೇವಾ ಸಮಿತಿಯ ಧರ್ಮದರ್ಶಿಯಾದ ದೊರೆಸ್ವಾಮಿ, ಶ್ರೀ ಆದಿಶಕ್ತಿ ಹುಲಿಕೆರಮ್ಮ ಸೇವಾ ಸಮಿತಿಯ ಕಾರ್ಯದರ್ಶಿ, ಕರ್ನಾಟಕ ವೀರ ಸಮರ ಸೇನೆಯ ಜಿಲ್ಲಾಧ್ಯಕ್ಷ ಭರತ್ಗೌಡ, ಖಜಾಂಚಿ ಮನು ಹಾಗೂ ವೀರ ಸಮರ ಸೇನೆಯ ತಾಲೂಕು ಅಧ್ಯಕ್ಷ ಸಂದೇಶ್ ಗೌಡ, ಸಮಿತಿಯ ಸದಸ್ಯರುಗಳಾದ ಮಮತಾ, ಪವನ್, ವಜ್ರೇಶ್, ಕಾರ್ತಿಕ್, ಕೋಡಿಗೌಡ, ಆನಂದ್, ಪ್ರಜ್ವಲ್, ಪ್ರತಾಪ್ ಸೇರಿದಂತೆ ಹಲವರು ಹಾಜರಿದ್ದರು.
ನಾನು ಹಂಗೆ ಯಾವಾಗ ಕಲ್ತಿರೋದು